ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ವಶನ್ 87ನೇ ಕ್ವಶನ್ ಏನೈತಂತ ನೋಡೋಣ. ಈ ಸರಣಿಯನ್ನು ನೋಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಅಂಕಿಗಳನ್ನು ಕೊಟ್ಟಿದ್ದಾರೆ ನೋಡಿ. 31, 29, 24, 22, 17 ಡ್ಯಾಶ್ ಮುಂದೆ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ನೋಡಬೇಕಂದ್ರೆ ನಾವು ಡಿಫ್ರೆನ್ಸ್ ನೋಡಬೇಕಾಗುತ್ತೆ, ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಇಲ್ಲಿ 31, 29ಕ್ಕೂ ಡಿಫ್ರೆನ್ಸು 2 ಮೈನಸ್ ಮಾಡಿದರೆ 2 ಮೈನಸ್ ಮಾಡಿದ್ದಾರೆ. ಆಮೇಲೆ 29, 24ಕ್ಕೆ ನಾವು ಡಿಫ್ರೆನ್ಸ್ ನೋಡೋದಾದರೆ 5 ಮೈನಸ್ ಮಾಡಿದ್ದಾರೆ. ಹಾಗೆ 24 22ಕ್ಕೂ ನಾವು ನೋಡಿದರೆ ಇಲ್ಲಿ 2 ಮೈನಸ್ ಆಗಿದೆ. ಇಲ್ಲಿ 22 17ಕ್ಕೂ ನೋಡಿದರೆ 5 ಮೈನಸ್ ಆಗಿದೆ. ಇನ್ನು ವಾಪಸ್ ಎಷ್ಟು ಮೈನಸ್ ಮಾಡಿದರೆ 2 ಮೈನಸ್ ಮಾಡಿದರೆ ಎಷ್ಟು ಬರ್ತೈತಿ ಅಂತ ನೋಡಬೇಕು. ಇಲ್ಲಿ 17ಕ್ಕೆ 2 ಮೈನಸ್ ಮಾಡಿದರೆ 15 ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ 15. ಆಮೇಲೆ ನೆಕ್ಸ್ಟ್ ಒನ್ 88ನೇ ಕ್ವಶನು. ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ ಅಂತ ಕ್ವಶನ್ ಇದೆ. ಇಲ್ಲಿ ನಾವು ಇದನ್ನು ಏನು ಮಾಡಬೇಕಂದ್ರೆ 61ನ್ನು ಭಾಗಾಕಾರ ಮಾಡಬೇಕು. 61ನ್ನು 7ರಿಂದ ಭಾಗಾಕಾರ ಮಾಡಿದಾಗ ನಮ್ಗೆ ಎಷ್ಟು ಅಂಕಿ ಉಳಿತೈತಲ್ಲ ಅಷ್ಟು ಅಂಕಿ ನಾವು ಮುಂದೆ ಹೋದಿವಪ್ಪ ಅಂತಂದ್ರೆ ಇಂದು ಯಾವ ವಾರ ಇರುತ್ತಲ್ಲ ಅಷ್ಟು ದಿನ ಮುಂದೆ ಹೋದಿವಂದ್ರೆ ಅದು ಮುಂದಿನ ವಾರ ಸಿಗುತ್ತೆ. ಇಲ್ಲಿ ಮಾಡಿದ್ದಾರೆ ನೋಡೋರು, ಇಲ್ಲಿ ಎಕ್ಸ್ಪ್ಲೇನ್ ಎಲ್ಲ ಇದೆ, ನೀವು ನೋಡ್ಕೋಬೋದು. ಇದಕ್ಕೆ ಸರಿಯಾದಂಥ ಉತ್ತರ ಶನಿವಾರ. ನೆಕ್ಸ್ಟ್ ಒನ್ 90ನೇ ಕ್ವಶನು. ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ ರು 5,050, ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ ರು 6,250 ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ ರು 5,200. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಅಂತ 4 ಆಪ್ಷನ್ ಇದೆ. ಇದನ್ನು ಬಿಡಿಸುವ ವಿಧಾನ ಕೊಟ್ಟಿದ್ದಾರೆ ನೋಡಿ, ಹೆಂಗೆ ಬಿಡಿಸ್ಬೇಕಂತ ಹೇಳಿ. ಒಂದು ಸೈಡಿಗೆ ವ್ಯಕ್ತಿಗಳಂತ ಕೊಟ್ಟಿದ್ದಾರೆ, ಆಮೇಲೆ ಸರಾಸರಿ ಆದಾಯ, ಒಟ್ಟು ಆದಾಯ. ಇದು ಕ್ಲಿಯರಾಗಿ ನೋಡ್ಕೊಳ್ಳಿ, ಈಸಿನೇ ಇದೆ, ಹಾಗೇನು ಟಫ್ ಅಂತ ಏನಿಲ್ಲ. ನಾವು ಬಿಡಿಸ್ತಾ ಹೋದರೆ ಎಲ್ಲವೂ ಈಸಿ ಆಗ್ತಾ ಹೋಗ್ತವೆ. ಇಲ್ಲಿ ಪಿ ಮತ್ತು ಕ್ಯೂ ಅವ್ರ ಸರಾಸರಿ ಆದಾಯ ಎಷ್ಟೈತಪ್ಪ ಅಂತಂದ್ರೆ 50, 50. ಅದನ್ನೇ ಡಬಲ್ ಮಾಡಿದರೆ 10,100 ಆಯಿತು. ಕ್ಯೂ ಮತ್ತು ಆರ್ನ ಸರಾಸರಿ ಆದಾಯ 6,250, ಅದನ್ನು ಡಬಲ್ ಮಾಡಿದರೆ 12,500. ಇನ್ನು ಪಿ ಮತ್ತು ಆರ್ ಇವ್ರದ್ದು ಸರಾಸರಿ ಆದಾಯ 5,200, ಇದನ್ನೇ ಡಬಲ್ ಮಾಡಿದರೆ 10,400. ಟೋಟಲ್ 2P + 2Q + 2R ಇದು ಟೋಟಲ್ ಮಾಡಿದರೆ 33,000 ಬರುತ್ತೆ. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ 2P + Q + R = 33,000 ಐತಿ. ಇಲ್ಲಿ P + Q + R = 33,000. ಇದನ್ನು 2 ಭಾಗ ಮಾಡ್ಯಾರ. 2 ಭಾಗ ಮಾಡಿದರೆ 33,000ನ 2 ಭಾಗ ಮಾಡಿದರೆ 16,500 ಆಗ್ತೈತಿ. 16,500 ಆಯ್ತಂದ್ರೆ ಇಷ್ಟಕ್ಕೆ ಏನು ಆನ್ಸರು ಕರೆಕ್ಟಾಗಿ ಬರಲ್ಲ. ಇನ್ನು ಇದ್ರೊಳಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಪಿ ಆದಾಯ ಏನು ಕೊಟ್ಟಾರಪ್ಪ ಅಂತಂದರೆ ಇಲ್ಲಿ P = P + Q + R - Q + R ಅಂದರೆ P = 16,500. ಆ 16,500 ಒಳಗೆ 12,500 ಕಳಿಬೇಕು ನಾವು. ಯಾಕಂದ್ರೆ ಕ್ಯೂದು ಆರ್ದು ಕಳೆದಿವಪ್ಪ ಅಂತಂದ್ರೆ ಪಿದು ಸಿಗ್ತೈತಿಲ್ಲ, ಅದಕ್ಕೆ 16,500 ಒಳಗೆ 12,500 ಕಳೆದಿವಿ ಅಂದ್ರೆ ಪಿ ಆನ್ಸರ್ ಏನು ಬರ್ತೈತೆ ಅಂದ್ರೆ 4,000 ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ 4,000. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 91ನೇ ಕ್ವಶನು. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು ಅಂತ ಕ್ವಶನ್ ಇದೆ. ಒಬ್ಬ ಮಾರಾಟಗಾರನ ಹತ್ತಿರ ಮೂಲತಃ ಇದ್ದ ಸೇಬು ಹಣ್ಣುಗಳಿನ್ನೂ 100%. ನಾವು ಏನೋ ಇದು ಮಾಡಬೇಕಪ್ಪ ಅಂತಂದ್ರೆ ಅಂದರೆ ಮೂಲತಃ ಅಂದ್ರೆ 100% ಒಳಗೆ
40% ಮೈನಸ್ ಮಾಡಿದ್ವಿ ಅಂದ್ರೆ 60% ಉಳಿತೈತಿ. 60% ಏನಾಗಿರ್ತೈತಪ್ಪ ಅಂದ್ರೆ 420 ಅಂತ ಅವ್ರು ಕೊಟ್ಟಾರ. 60% 420 ಆದ್ರೆ 100% ಎಷ್ಟಂತ ಕೊಟ್ಟಾರ. ಅಂದರೆ ನಾವು ಇಲ್ಲೇ ಡೈರೆಕ್ಟ್ ನೋಡೋದಾದರೆ 6 7 42 67 420 ಆದ್ರೆ 107 700 ಆಗ್ತೈತಿ. ಇದಕ್ಕೆ ಸರಿಯಾದಂಥ ಉತ್ತರ 700. ಇಲ್ಲಿ ನೆಕ್ಸ್ಟ್ ಒನ್ ನೋಡೋದಾದರೆ 92ನೇ ಕ್ವಶನು. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ ಅಂತ ಕ್ವಶನ್ ಇದೆ. ಇದನ್ನು ನಾವು ಲಸ ತೆಗಿಬೇಕು. ಲಸ ತೆಗೆದ್ರೆ ಇಲ್ಲಿ ಬಿಡಿಸುವ ವಿಧಾನವನ್ನು ಅವರೇ ಕೊಟ್ಟಿದ್ದಾರೆ. ನೀವೇ ಒಂದ್ಸಲ ನೋಡಿಕೊಂಡು ನೀವೇ ಬಿಡಿಸಿದರೆ ಆನ್ಸರ್ ಬೇಗನೆ ಸಿಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 16. ನೆಕ್ಸ್ಟ್ ಒನ್ 93ನೇ ಕ್ವಶನು. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಫನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ 70 ನಿಮಿಷಗಳು. ಇಲ್ಲಿ ಅದರದ್ದು ಎಕ್ಸ್ಪ್ಲೇನ್ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಇನ್ನು ನೆಕ್ಸ್ಟ್ ಒನ್ 94ನೇ ಕ್ವಶನು. ಚೌಕದ ಬದಿಯನ್ನು ಅಳೆಯುವಾಗ 2%ನಷ್ಟು ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4.04. ಇನ್ನು ನೆಕ್ಸ್ಟ್ ಒನ್ 95ನೇ ಕ್ವಶನು. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಇಂತಹ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದರೆ 1800. ಇನ್ನು ನೆಕ್ಸ್ಟ್ ಒನ್ 96ನೇ ಕ್ವಶನು. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು. ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದ ಉತ್ತರ 756. 97ನೇ ಕ್ವಶನು. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3.11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ 242. ಆಪ್ಷನ್ ಬಿ ಸರಿಯಾದ ಉತ್ತರ. 98ನೇ ಕ್ವಶನು. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯು ಪರಸ್ಪರ 60 ಪಟ್ಟು ಸಮಾನವಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3. 99ನೇ ಕ್ವಶನು. ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳುಹಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿ ಇಂದ ಎಗೆ ಕಳುಹಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 80. ಲಾಸ್ಟ್ ಕ್ವಶನ್ 100ನೇ ಪ್ರಶ್ನೆ. ಸರಿ ಉತ್ತರ ಆರಿಸಿ. ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪೂರ್ವ. ಇಲ್ಲಿ ಎಕ್ಸ್ಪ್ಲೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ಕೊಳ್ಳಿ. ನೋಡಿಕೊಂಡು ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.